ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈ ವ್ಲಾಗ್ ಬಂದುಬಿಟ್ಟು ಶನಿವಾರ ಬೆಳಗ್ಗೆ ನೋಡ್ತಾ ಇರ್ಬೋದು. ಬ್ಯಾಗ್ಸ್ ಬಂದಿದ್ವು, ತುಂಬ ಚೆನ್ನಾಗಿದ್ದು. ನಾನು ಕೂಡ ಅನ್ಕೊತಾ ಇದ್ದೆ ಒಂದು ಬ್ಯಾಗ್ ತೊಗೊಂಬರ್ಬೇಕು ಹೋಗಿ ಸಿಟಿಗೆ ಅಂತ ಹೇಳಿ. ಇನ್ನು ಅಷ್ಟರಲ್ಲೇ ಬ್ಯಾಗ್ ಅವರು ಕೂಡ ಬಂದರು. ನನಗೆ ತುಂಬ ಹೆಲ್ಪ್ ಆಯಿತು. ಇನ್ನು ಅಂಗಡಿಗೆ ಹೋಗಿ ಕೊಂಡ್ಕೊಂಬರೋದೇನು ಇಲ್ಲೇ ತೊಗೊಳೋಣ ಅಂತ ಹೇಳಿ. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿತ್ತು. ಮತ್ತು ಜಿಪ್ಸ್ ಆಗಲಿ ಎಲ್ಲ ಕೂಡ ತುಂಬ ಕ್ವಾಲಿಟಿಯಲ್ಲೇ ಇದ್ವು. ನೋಡ್ತಾ ಇದ್ವಿ ಎಲ್ಲರೂ ಕೂಡ. ನಾನು ಬಂದುಬಿಟ್ಟು ಒಂದು ಬ್ಯಾಗ್ ತೊಗೊಂಡೆ. ಅವ್ರು ಹೇಳಿದ್ರು 800 ರೂಪಾಯಿ ಅಂತ ಹೇಳಿದರು. ಇನ್ನು 800 ರೂಪಾಯಿ ಅಂದರೆ 800 ರೂಪಾಯಿ ಕೊಡೋಕ್ಕಾಗಲ್ಲಲ್ವ. ಲಾಸ್ಟು ನಾನು ಕೇಳಿದೆ 450 ಕೊಡಿ ಅಂತ ಕೇಳಿದೆ. ಬಟ್ ಅವರು ಅಷ್ಟು ಕಡಿಮೆ ರೇಟಿಗೆ ಬರೋಲ್ಲ, ಇವು ಚೆನ್ನಾಗಿದೆ, ಇದು ಬ್ರ್ಯಾಂಡೆಡ್ ಬ್ಯಾಗ್ಸು ಅಂತ ಅವ್ರು ಹೇಳ್ತಾಯಿದ್ರು ಅವರೆಲ್ಲ. ಇನ್ನು ಎಷ್ಟು ಹೇಳಿದ್ರು ಕೂಡ ನಾನು ಅಷ್ಟೊಂದು ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿ ಲಾಸ್ಟ್ 500 ಫಿಕ್ಸ್ ಮಾಡಿದ್ವಿ. ಇನ್ನು ಅದು ಕೂಡ ಅವರು ತುಂಬ ಲಾಸ್ ಆಗುತ್ತೆ ಮೇಡಮ್ ನಮಗೆ ಅಂತಲೂ ಹೇಳ್ತಾಯಿದ್ರು. ಇಲ್ಲ ಅಷ್ಟೇ ನಾವು ಕೊಡೋದಂತ ಹೇಳಿ ನಾನು ಒಂದು ಬ್ಯಾಗ್ ತೊಗೊಂಡೆ. ಇನ್ನು ನನ್ನ ತಮ್ಮ ಅವರೆಲ್ಲ ಕೂಡ ನೋಡ್ತಾಯಿದ್ರು. ಚೆನ್ನಾಗಿತ್ತು ಬ್ಯಾಗು, ಸಿಂಪಲಾಗಿ ಹಾಕ್ಕೊಳ್ಳೋದಕ್ಕೂ ಕೂಡ. ಇನ್ನು ನಾನು ಬಂದುಬಿಟ್ಟು ಈ ಬ್ಯಾಗ್ ತೊಗೊಂಡೆ. ತುಂಬ ಬಟ್ಟೆನೂ ಇಡಿಸುತ್ತೆ, ಮತ್ತು ಎಲ್ಲಿಗಾದರೂ ಹೋದಾಗ ಕೂಡ ಚೆನ್ನಾಗಿದೆ ಇದು. ಇನ್ನು ನನ್ನ ಮಗನೆಲ್ಲಾದರೂ ಕರ್ಕೊಂಡು ಹೋದಾಗ ಇಲ್ಲ ಊರಿಗೆ ಹೋದಾಗ ಆರಾಮ್ಸೆ ಬಟ್ಟೆ ಎಲ್ಲ ಹಾಕ್ಕೊಂಡು ಇತ್ತು ನೀಟಾಗಿ ಫೋಲ್ಡ್ ಮಾಡಿ ಮಡಚಿ ಹಿಂದ್ಗಡೆ ಹಾಕ್ಕೊಂಡು ಹೋಗ್ಬೋದು. ಮತ್ತು ಮಕ್ಕಳು ಸಮೇತ ಕರ್ಕೊಂಡು ಹೋಗ್ಬೋದು. ತುಂಬ ಚೆನ್ನಾಗಿತ್ತು ಬ್ಯಾಗ್, ಮಾತ್ರ ತುಂಬ ಇಷ್ಟ ಆಯಿತು ನನಗೆ. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿತ್ತು. 500 ಹೋದರೆ ಹೋಗಲಿ ಅನ್ನೋ ಥರನೂ ಅನ್ನಿಸ್ತು. ಇನ್ನು ಇದೇ ಬ್ಯಾಗ್ನ ಹೋಗಿ ನಾವು ಅಂಗಡಿಯಲ್ಲಿ ಕೇಳಿದ್ರಂತೂ ಡಬಲ್ ರೇಟ್ ಹೇಳ್ತಾರೆ. ಇನ್ನು ಸಿಕ್ಕಿದ್ದೇ ಇದಂತ ಹೇಳ್ಬಿಟ್ಟು ನಾನು ತೊಗೊಂಡೆ ಒಂದು. ಇನ್ನು ಅಷ್ಟರಲ್ಲಿ ಇದು ಟೆಂಪೋ ಬಂತು, ಕೋಳಿ ಮರಿ ಟೆಂಪ. ನೋಡ್ತಾ ಇರ್ಬೋದು ಕೋಳಿ ಮರಿ ಎಷ್ಟೊಂದಿದ್ದಾವೆ ಅಂತ ಹೇಳ್ಬಿಟ್ಟು. ಕಲರ್ ಎಲ್ಲ ಇದ್ವು. ಜಾಸ್ತಿ ಕಲರ್ಸ್ ಇರಲಿಲ್ಲ ಈ ಸರಿ, ಇಷ್ಟೇನಿದ್ದಿದ್ದು. ಒಬ್ಬರು ಕಮೆಂಟ್ ಮಾಡಿದರು, ಇದು ಒಂದೊಂದು ತಳಿ ಹಂಗೆ ಬರುತ್ತಂತೇಳಿ. ಆ ತಳಿ ಅಲ್ಲ ಅಂತೆ. ನಾನು ಕೂಡ ಕೇಳಿದೆ ಅವ್ರನ್ನ, ಇದು ನೀವು ಪೇಂಟ್ ಮಾಡಿರ್ತೀರಲ್ವ ಅಂತಂದರೆ ಹ್ಞೂ ಅಂತಂದರು. ಅದಾಗಲೇ ಮೇಲೆ ರೆಕ್ಕೆ ಮೇಲೆಲ್ಲ ಸ್ವಲ್ಪ ಬೆಳ್ಳಿಗೆ ಕಾಣಿಸ್ತಾ ಇತ್ತು. ಈ ಥರ ಎಲ್ಲ ತೊಗೊಂಬಂದ್ಬಿಟ್ಟು 100 ರೂಪಾಯಿಗೆ 8 ಕೋಳಿ ಮರಿ ಅಂತ ಮಾರ್ಕೊಂಡು ಬಂದಿದ್ದರು. ಮತ್ತು ಮನೇಲಿ ಏನಾದರೂ ಹಳೆ ಟೈರು ಮತ್ತು ಏನಾದರೂ ಇದು ಟೊಮೊಟೊ ಬಾಕ್ಸ್ ಇರುತ್ತಲ್ಲ ಟ್ರೈ, ಅದನ್ನು ಮತ್ತು ಹಳೆ ಮೊಬೈಲು, ಏನಾದರೂ ಪ್ರತಿಯೊಂದು ಗುಜರಿ ಐಟಮು ಏನಿರುತ್ತೋ ಅದು ಕೊಟ್ಟರೆ ಕೋಳಿ ಮರಿ ಕೊಡ್ತೀವಂತ ಕೂಡ ಅವರು ಇದು ಮಾಡ್ಕೊಂಡು ಬಂದಿದ್ದರು, ಹೇಳ್ತಾಯಿದ್ರು. ಇನ್ನು ನೋಡ್ತಾ ಇರ್ಬೋದು. ನನ್ನ ಮಗನ ಕರ್ಕೊಂಡು ಹೋಗಿದ್ದೆ, ನೋಡಿ ಒಂದು ಸ್ವಲ್ಪ ಖುಷಿ ಪಡಲಿ ಅಂತೇಳ್ಬಿಟ್ಟು. ಅವನಂತೂ ತುಂಬ ಹಠ ಮಾಡ್ತಾ ಇದ್ದ, ನನಗೂ ಒಂದು ಕೊಡ್ಸಂತೇಳಿ. ನಾವು ಕೊಡಿಸ್ಲಿಲ್ಲ, ಸುಮ್ಮನೆ ತೊಗೊಬಂದರೂ ಕೂಡ ವೇಸ್ಟು. ನಾಯಿ ಮರಿ ಬೆಕ್ಕು ಇದ್ರಂತೂ ಅದು ಒಂದು ಕೂಡ ಬಿಡಲ್ಲ. ಹೆಂಗಿದ್ರು ನಮ್ಮ ಮನೇಲಿ ಬೆಕ್ಕಿನ ಮರಿ ಇದೆ ಅಲ್ವಾ, ಅದು ನೋಡ್ಕೊಂಬಿಟ್ರಂತೂ ಮುಗ್ದೇ ಹೋಯ್ತು. ಚಪ್ಪರದ ಮೇಲಿರೋ ಅಕ್ಕಿ ಅಂದರೆ ಗುಬ್ಬಿ ಮರಿನೇ ಬಿಡಲ್ಲ ಅದು. ಇನ್ನು ನಾವು ನೆಲದಲ್ಲಿರೋ ಕೋಳಿ ಮರಿ ನೀನು ಎಲ್ಲಿ ಬಿಡುತ್ತೇಳಿ, ಹಂಗೆ ಒಂದೇ ಸತಿನೇ ಇದು ಮಾಡ್ಕೊಂಡು ಹೋಗ್ಬಿಡುತ್ತೆ ಅಂತ ಹೇಳಿ ಸುಮ್ಮನೆ ಯಾಕಂತೇಳಿ ಕೊಡಿಸ್ಲಿಲ್ಲ ನಾವು. ಇನ್ನು ಅಷ್ಟರಲ್ಲೇ ನನ್ನ ಮಗ ಎಳ್ನೀರು ಕಿತ್ಕೊಬಂದ ತೋಟದಿಂದ ಹೋಗಿ. ನಮ್ಮ ಮನೆಯವರು ಇವಾಗ ಎಳ್ನೀರು ಕುಡಿಬೇಕಲ್ಲ, ಅದಕ್ಕೋಸ್ಕರ ಹೇಳಿದ್ವಿ. ಅವರು ಗೊತ್ತಿರೋರೆ, ಅವರು ತೋಟದವರು. ಸರಿ ಯಾರಾದರೂ ಅಂದರೆ ಎಳ್ನೀರು ಕೀಳ್ತಾರಲ್ಲ ಮರ ಹತ್ತಿ, ಅವರಿದ್ದರೆ ಬಂದು ಕಿತ್ಕೊಂಡು ಹೋಗೋಕೆ ಕೇಳಮ್ಮಂತೂ ಕೂಡ ಹೇಳಿದರು. ಇನ್ನು ನಮ್ಮ ಅಕ್ಕನ ಮಗ ಇದನ್ನಲ್ವ ಕಳಿಸಿದ್ದು ಬೆಳಗ್ಗೆನೇ, ಪಾಪ ಕಿತ್ಕೊಬಂದಿದ್ದೆ ಒಂದು 8 ಎಳ್ನೀರೇನೋ. ಇನ್ನು ನಮ್ಮ ಮನೆಯವ್ರಿಗೂ ಕೂಡ ಅವನು ಎಳ್ನೀರು ಕೊಚ್ಚಿ ಕೊಟ್ಟು ಹೋದ. ಇನ್ನು ಇದಾಗಲೇ ಟೈಮ್ ಬಂದುಬಿಟ್ಟು ಎಷ್ಟಾಯಿತು ನಂಗೆ ನೆನಪಿಲ್ಲ. ತುಂಬ ಬಿಸಿಲಂದ್ರೆ ತುಂಬ ಬಿಸಿಲಿತ್ತು. ಇನ್ನು ಬಟ್ಟೆ ಅಂತೂ ಬಟ್ಟೆ ಇದ್ವು. ಬೇಗ ಹೋಗೋಣ. ಇನ್ನು ಪಾತ್ರೆ ಕೂಡ ತೊಳೆದಿರಲಿಲ್ಲ. ಒಂದು ಸ್ವಲ್ಪ ಬೇಗ ಅಡುಗೆ ಮಾಡ್ಕೊಂಡು ಊಟ ಮಾಡಿ ಇನ್ನು ಬಟ್ಟೆ ಎಲ್ಲ ನೆನೆಸಿದ್ದೆ ಬೆಳಗ್ಗೆ ಎದ್ದ ತಕ್ಷಣವೇ. ಇನ್ನು ಅಷ್ಟರಲ್ಲೇ ನನ್ನ ಮಗ ಕೂಡ ತುಂಬ ಚೆನ್ನಾಗಿ ಮಲ್ಕೊಂಡ. ಒಟ್ಟು ಕೆಲಸ ಆಗೋವರೆಗೂ ಎದ್ದಾಳಿಲ್ಲ, ಅಷ್ಟು ಚೆನ್ನಾಗಿ ನಿದ್ದೆ ಮಾಡಿದೆ ಅವನು. ಸದ್ಯ ನನ್ನ ಪುಣ್ಯ. ಇನ್ನು ನಮ್ಮ ಮನೆಯವ್ರು ಬಂದುಬಿಟ್ಟು ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ರು. ಇನ್ನು ಅಷ್ಟರಲ್ಲಿ ನಾನು ಮನೆ ಕೆಲಸ ಎಲ್ಲ ಮಾಡ್ಕೊಳೋಣ ಅಂತ ಹೇಳಿ, ಇನ್ನು ಅಂಗಡಿ ಅಂತೂ ಕ್ಲೋಸ್ ಮಾಡಿದ್ದೀವಿ ಒಂದು ಸ್ವಲ್ಪ ದಿನ ಅಂತ ಹೇಳಿ ಇವಾಗ ಮನೆ ಕೆಲಸನೇ ಮಾಡ್ಕೊತಾ ಇದ್ದೀನಿ ಸದ್ಯಕ್ಕೆ. ಇನ್ನು ಬಿಸಿಲು ಕೂಡ ತುಂಬ ಚೆನ್ನಾಗಿ ಕಾಯ್ದಿತ್ತು, ಬೇಗ ಎಲ್ಲ ಒಣಗ್ತವೆ ಅಂತ ಹೇಳಿ ಬಟ್ಟೆ ಎಲ್ಲ ಒಗ್ದಾಕ್ತೆ. ಸಖತ್ತು ಬಿಸಿಲು, ಒಂಥರ ಸೆಕೆ ಅಂತಲೇ ಅನ್ನಿಸ್ತಾ ಇತ್ತು, ಅಷ್ಟು ಬಿಸಿಲು ಬರ್ತೈತಿ. ಇನ್ನು ಬಿಸಿಲೆಲ್ಲ ಕುತ್ಕೊಂಡು ಬಟ್ಟೆ ಎಲ್ಲ ಒಗೆದೆ. ಇನ್ನು ಬಟ್ಟೆ ಎಲ್ಲ ಒಗೆದ್ಬಿಟ್ಟು ಇನ್ನು ಪಾತ್ರೆ ಕೂಡ ತುಂಬ ಪಾತ್ರೆ ಇದ್ವು, ಅವನು ಕೂಡ ಎಲ್ಲ ಹಂಗೆ ಇಟ್ಟಿದ್ದೆ. ಇನ್ನು ಬಟ್ಟೆ ಎಲ್ಲ ಒಗೆದು ಜಾಲಿಸಿ ಎಲ್ಲ ಒಣಗಾಕ್ಬಿಟ್ಟು ಇವಾಗ ಪಾತ್ರೆ ಕೂಡ ತೊಳೆದೆ. ಇನ್ನು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ನನ್ನ ಮಗ ಕೂಡ ಎದ್ದಿದ್ದ, ಅವನಿಗೆ ಸ್ನಾನ ಮಾಡಿಸ್ಬಿಟ್ಟು ನಾನು ಕೂಡ ಫ್ರೆಶ್ ಅಪ್ ಆದೆ. ಇನ್ನು ಶನಿವಾರ ಅಲ್ವಾ, ಮನೆ ದೇವ್ರ ವಾರ ಅಂತೇಳಿ ಇನ್ನು ವಾರ ಕೂಡ ಎಲ್ಲ ಮಾಡಿ ಸ್ನಾನ ಮಾಡಿ ಮತ್ತೆ ಇದು ಸಾಯಂಕಾಲ ಟೈಮು ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಇನ್ನು ಕಾಫಿ ಕುಡಿತಾ ಇದ್ದೀನಿ. ತುಂಬ ಸುಸ್ತಂತ ಅನ್ನಿಸ್ತಾ ಇತ್ತು. ತುಂಬ ಕೆಲಸ, ಒಂದೊಂದು ಸತಿ ಮನೆಯಲ್ಲಿ ಎಷ್ಟು ಕೆಲಸ ಇರುತ್ತಲ್ವ, ಒಂದು ಸ್ವಲ್ಪ ಹೊತ್ತು ಕೂಡ ಕೂತ್ಕೊಳ್ಳೋಕೆ ಕೂಡ ನನಗೆ ಟೈಮ್ ಸಿಗೋಲ್ಲ, ಅಷ್ಟು ಕೆಲಸ ಇರುತ್ತೆ ನನಗಂತಲ್ಲ, ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ ಮನೆಯಲ್ಲಿ. ಅಟ್ಲೀಸ್ಟ್ ಸಂಜೆ ಆದರೆ ಒಂದು ಸ್ವಲ್ಪ ರಿಲ್ಯಾಕ್ಸಾಗಿ ಟೀ ಆದರೂ ಕಾಫಿ ಆದರೂ ಮಾಡ್ಕೊಂಡು ಕೂತ್ಕೊಂಡು ಈ ಥರ ಕುಡಿದ್ರೆ ಒಂಥರ ಮನಸ್ಸು ಕೂಡ ಸಮಾಧಾನ ಆಗುತ್ತೆ. ಇನ್ನು ಸಾಂಬಾರು ಬಂದುಬಿಟ್ಟು ಏನು ಮಾಡೋಣ ಅಂತ ಕೂಡ ಯೋಚನೆ ಮಾಡ್ತಾಯಿದ್ದೆ. ಆಗಲೇ ಬೇಳೆ ಬೇಯಕ್ಕೆ ಹಾಕಿದ್ದೆ ನಾನು.
ಒಂದು ಸ್ವಲ್ಪ ಬೇಳೆ ಬೇಯಿಸ್ಬಿಟ್ಟು ಅಂದರೆ ಕ್ಯೂಸಂಬ್ರ ಅಂತಾರೆ ನಮ್ಮ ಸೈಡಿಗೆ, ಕ್ಯೂಸಂಬ್ರ ಮಾಡೋಣ ಅಂತ ಹೇಳಿ, ಕೈಗೋಜು ಮಾಡೋಣ ಅಂತ ಹೇಳಿ ಆಗಲೇ ಬೇಳೆ ಎಲ್ಲ ಹಾಕಿ ಬಂದಿದೆ. ಇನ್ನೊಂದು ಸ್ವಲ್ಪ ಫಸ್ಟ್ ಕಾಪಿ ಮಾಡಿಕೊಂಡು ಮತ್ತು ಬೇಳೆ ಎಲ್ಲ ಬೇಯಕ್ಕೆ ಹಾಕಿ ಬಂದು ಸ್ವಲ್ಪ ಕೂತ್ಕೊಂಡು ನಮ್ಮ ಮನೆಯವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಕಾಫಿ ಕುಡಿತಾ ಇದ್ದೀನಿ. ಇನ್ನು ನಮ್ಮ ಮನೆಯವ್ರು ಕಾಫಿ ಟೀ ಏನು ಸದ್ಯಕ್ಕೆ ಇವಾಗ ಕುಡಿಯೋ ಹಾಗಿಲ್ಲ, ಅದಕ್ಕೋಸ್ಕರ ಅವರು ಏನೂ ಕುಡಿಯಲ್ಲ. ಇನ್ನು ಜಾಸ್ತಿ ಸ್ವಲ್ಪ ಮಜ್ಜಿಗೆ ಮತ್ತು ಎಳ್ನೀರು ಅಷ್ಟೇ ಕುಡಿತಾ ಇರೋದು ಸದ್ಯಕ್ಕೆ. ಇನ್ನು ಅವರು ಕೂಡ ಮಗ ಆಟಾಡ್ತಾ ಇದ್ದ, ನನ್ನ ಮಗ ಆಟಾಡ್ತಾ ಇದ್ದ, ಅವ್ರು ನೋಡಿಕೊಂಡು ಅವ್ರನ್ನ ಆಟಾಡಿಸ್ಕೊಂಡು ನಮ್ಮ ಮನೆಯವ್ರು ಕುಡಿತಾರೆ ಸುಮ್ಮನೆ ಇದ್ರ ಮೇಲೆ ಮಲ್ಕೊಂಡಿದ್ರು. ಇನ್ನು ಅವ್ರಿಗೂ ಕೂಡ ಸ್ವಲ್ಪ ಬೇಜಾರಾಗುತ್ತಲ್ವ. ಇನ್ನು ಅಲ್ಲೆಲ್ಲ ಇಷ್ಟು ದಿನ ಹೊಲದಲ್ಲೆಲ್ಲ ಕೆಲಸ ಮಾಡಿ ಅಂದರೆ ಕೆಲಸ ಎಲ್ಲ ನೋಡಿಕೊಂಡು ಅವ್ರಿಗೆ ಇರೋ ಅಭ್ಯಾಸ ಇವಾಗ ಸುಮ್ಮನೆ ಇರಬೇಕಂದ್ರೆ ಒಂಥರ ಬೇಜಾರು ಅಂತ ಹೇಳ್ತಾ ಇರ್ತಾರೆ. ಮತ್ತೇನು ಮಾಡೋಕ್ಕಾಗಲ್ಲ, ಆರೋಗ್ಯ ಸರಿ ಇಲ್ಲ ಅಂದರೆ ಬೇಜಾರಾದರೂ ಕೂಡ ರೆಸ್ಟ್ ಮಾಡಲೇಬೇಕಾಗುತ್ತೆ, ಅದು ಇಂಪಾರ್ಟೆಂಟು. ಅದನ್ನು ಕೂಡ ನಾನು ಹೇಳ್ತಾ ಇರ್ತೀನಿ, ಬೇಜಾರಾಗುತ್ತೆ ನನಗೆ ಬೇಜಾರಾಗುತ್ತೆ ಅಂತ ಹೇಳ್ತಾನೆ ಇರ್ತಾರೆ. ಇನ್ನು ನನ್ನ ಮಗನ ಜೊತೆ ಆಟ ಆಡ್ತಾ ಇದ್ದ. ಇನ್ನು ನಾನು ಬಂದುಬಿಟ್ಟು ಇವಾಗ ಬೇಳೆ ಎಲ್ಲ ಬೇಯಕ್ಕೆ ಹಾಕಿದ್ನಲ್ಲ, ಸ್ವಲ್ಪ ಒಂದು 1/4% ಬೆಂದಿತ್ತು, ಇನ್ನೊಂದು ಸ್ವಲ್ಪ ಬೆಂದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಇನ್ನೊಂದು 1/4 ಭಾಗ ಬೇಯಿಸ್ಕೊಂಡೆ ಚೆನ್ನಾಗಿ. ತುಂಬ ಚೆನ್ನಾಗಿರುತ್ತೆ ಇದು ಬಿಸಿ ಮುದ್ದೆಗೆ. ಇನ್ನು ಬೆಳಗ್ಗೆ ಸ್ವಲ್ಪ ಟಿಫನ್ ಮಾಡಿದ್ದೆ, ಅದಕ್ಕೆ ಸಂಜೆಗೆ ಮುದ್ದೆ ಮಾಡೋಣ ಅಂತ ಹೇಳಿ ಇವಾಗ ಇದು ಮಾಡ್ತಾಯಿದ್ದೀನಿ. ಸಿಂಪಲಾಗೆ ಮಾಡ್ತಾಯಿದ್ದೀನಿ. ಏನಾದರೂ ಸ್ಪೆಷಲಾಗಿ ಏನಾದರೂ ಮಾಡೋಣ ಅಂದರೆ ನಮ್ಮ ಮನೆಯವ್ರು ತಿನ್ನಲ್ಲ, ಅದಕ್ಕೆ ಬೇಜಾರು ಅಷ್ಟೇ. ಅವ್ರನ್ನ ಬಿಟ್ಟು ಇನ್ನೇನು ನಾವು ಮಾಡ್ಕೊಂಡು ತಿನ್ನೋದಂತ ಹೇಳಿ ಏನೂ ಅಡುಗೆನೇ ಮಾಡ್ತಾಯಿಲ್ಲ, ಇರೋದ್ರೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಅವ್ರು ಬಂದಾಗಂತೂ ಸ್ವಲ್ಪ ಚೆನ್ನಾಗಿ ಏನಾದರೂ ಅಡುಗೆ ಮಾಡ್ಕೊಡೋಣ ಅಂತ ಆಸೆ. ಈ ಟೈಮಲ್ಲಂತೂ ತಿನ್ನಲ್ಲಲ್ವ. ಇನ್ನು ನಾನು ಕೂಡ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗಿಲ್ಲ, ಇರೋದೇ ಮಾಡ್ತಾಯಿದ್ದೀನಿ. ಇನ್ನು ಮಧ್ಯಾಹ್ನ ಎಲ್ಲ ಪಾತ್ರೆ ತೊಳೆದಿದ್ದು ಕೂಡ ಹಂಗೆ ಇತ್ತು, ಅದನ್ನು ಕೂಡ ಸ್ಟ್ಯಾಂಡಿಗೆ ಜೋಡಿಸ್ತಾ ಇದ್ದೀನಿ. ಮತ್ತು ಸ್ವಲ್ಪ ಟೊಮೊಟೊ ಮತ್ತು ಹಸಿರು ಮೆಣಸಿನ್ಕಾಯಿ ಕೂಡ ಹುರ್ಕೋಬೇಕು. ಹುರ್ಕೊಂಡ್ರೆ ಅದು ತುಂಬ ಚೆನ್ನಾಗಿರುತ್ತೆ ಇದಕ್ಕೆ. ಇನ್ನು ಮುದ್ದೆಗೆ ಬಂದುಬಿಟ್ಟು ಬೆಳಗ್ಗೆ ಅನ್ನ ಮಾಡಿದ್ದು ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ, ಅದು ಹಂಗೆ ಮಿಕ್ಕಿತ್ತು. ಅದಕ್ಕೆ ಅಕ್ಕಿ ಹಾಕಲಿಲ್ಲ ನಾನು, ಅನ್ನನೇ ಹಾಕಿ ಮುದ್ದೆ ಮಾಡೋಣ ಅಂತ ಹೇಳಿ ಅನ್ನ ಕೂಡ ಸೈಡ್ಗೆ ಎತ್ತಿಟ್ಟಿದ್ದೆ. ಇನ್ನು ಎಲ್ಲ ಪಾತ್ರೆ ಎಲ್ಲ ಜೋಡಿಸಿ ಅವಾಗಿಂದ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಆವಾಗ ಕ್ಲೀನ್ ಮಾಡಿಕೊಂಡ್ರೆ ನಮಗೆ ಸ್ವಲ್ಪ ಈಸಿ ಆಗುತ್ತೆ, ಮತ್ತು ಎಲ್ಲ ಸ್ವಲ್ಪ ನೋಡೋಕ್ಕೆ ಆಗೋದಿಲ್ಲ, ಆ ಥರ ಅನಿಸ್ಬಿಡುತ್ತೆ. ಇನ್ನು ಸ್ವಲ್ಪ ಟೀ ಮಾಡಿರೋ ಅದೆಲ್ಲ ಹಂಗೆ ಇತ್ತಲ್ವ, ಅದನ್ನು ಕೂಡ ಸಿಂಕಲ್ಲಾಗದೆ ಎಲ್ಲ ನೈಟೆಲ್ಲ ತೊಳೆದಿಟ್ಬಿಡೋಣ ಅಂತ ಹೇಳಿ ಎಷ್ಟೊತ್ತಾದರೂ ನಾನು ನೈಟೆಲ್ಲ ತೊಳೆದು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಮಲ್ಕೊಂಡ್ಬಿಡ್ತೀನಿ. ಮತ್ತು ಎಲ್ಲ ಪಾತ್ರೆ ಎಲ್ಲ ಇಟ್ಕೊಳ್ಳಲ್ಲ ನಾನು. ಇನ್ನು ಅದೆಲ್ಲ ಟೊಮೊಟೊ ಅವೆಲ್ಲ ಸುಟ್ಕೊಂಡ್ಬಿಟ್ಟು ಇವಾಗ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿತ್ತು, ಅದನ್ನೆಲ್ಲ ಇವಾಗ ಅಂದರೆ ತಿಳಿ ಎಲ್ಲ ಬಗ್ಗಿಸ್ತಾ ಇದ್ದೀನಿ. ಇನ್ನು ನಮ್ಮ ಅತ್ತಿಗೆ ಕೂಡ ಊರಿಗೆ ಹೋಗಿದ್ದರು, ನಮ್ಮ ಅಣ್ಣನಿಗೂ ಕೂಡ ಅಡುಗೆ ಮಾಡಬೇಕಾಗಿತ್ತು, ನಾನೇ ಮಾಡ್ತೀನಿ ನಮ್ಮ ಅತ್ತಿಗೆ ಊರಿಗೆ ಹೋದ್ಮೇಲೆ. ಇನ್ನು ಹೋಗಿದ್ರಲ್ವ, ಅವ್ರಿಗೂ ಕೂಡ ಬೇಕಾಗಿತ್ತು, ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೆಲ್ಲ ಮಾಡಿದೆ. ಇನ್ನು ಬೇಳೆ ಎಲ್ಲ ಬಗ್ಗಿಸ್ಬಿಟ್ಟು ಎಲ್ಲ ಸೈಡ್ಗೆ ಎತ್ತಿಟ್ಟು ಇವಾಗ ಸಂಜೆ ಆಯ್ತಲ್ವ, ಮತ್ತು ಕಸ ಎಲ್ಲ ಗುಡಿಸ್ಬೇಕು, ಮತ್ತು 6 ಗಂಟೆ ಒಳಗೆ ಕಸ ಎಲ್ಲ ಗುಡಿಸ್ಬೇಕಲ್ಲ, ಅದಕ್ಕೋಸ್ಕರ ಎಲ್ಲ ಕಸ ಎಲ್ಲ ಗುಡಿಸ್ತಾ ಇದ್ದೀನಿ. ಹಾಗೆ ಒಂದು ಕೆಲಸನೇ ಮಾಡ್ಕೊಂಡಿದ್ರೆ ಇನ್ನೊಂದು ಕೆಲಸ ಪೆಂಡಿಂಗ್ ಇರುತ್ತೆ, ಅದಕ್ಕೋಸ್ಕರ ಇವಾಗ ಅದು ಒಂದು ಸ್ವಲ್ಪ ಕೆಲಸ ಮುಗೀತು. ಇನ್ನು ಅದು ಮುಗಿಸ್ಕೊಂಬರೋಷ್ಟೊತ್ತಿಗೆ ಮತ್ತೆ ಕಸ ಗುಡಿಸೋಣ, ಮತ್ತು ಜಾಸ್ತಿ ಇದಾಗ್ಬಿಡುತ್ತೆ, ಟೈಮ್ ಆಗುತ್ತೆ ಅಂತ ಹೇಳಿ ಇವಾಗ ಕಸ ಕೂಡ ಗುಡಿಸ್ತಾ ಇದ್ದೀನಿ. ನಮ್ಮ ಅತ್ತಿಗೆ ಇದ್ದರೆ ನಮ್ಮ ಅತ್ತಿಗೆ ಎಲ್ಲ ಕ್ಲೀನ್ ಮಾಡಿಬಿಡ್ತಾರೆ, ಇನ್ನು ಅತ್ತಿಗೆ ಬೇರೆ ಇಲ್ವಲ್ವ, ಅದಕ್ಕೆ ಎಲ್ಲ ಅಂದರೆ ಸ್ವಲ್ಪ ಜಾಸ್ತಿನೇ ಜಾಗ ಇದೆಯಲ್ಲ, ಅದೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ತಾಯಿದ್ದೀನಿ. ಇವಾಗ ನನ್ನ ಮಗ ಕೂಡ ಆಟಾಡ್ತಾ ಇದ್ದ, ಅವನಿಗೂ ಕೂಡ ಸ್ನಾನ ಮಾಡಿಸಿದ್ರೆ ಆಗಲೇ ಮಣ್ಣಲ್ಲಿ ಹೋಗ್ಬಿಟ್ಟು ಆಟಾಡ್ತಾ ಇದ್ದಾನೆ. ಮತ್ತು 2 ದಿನದಿಂದ ಸರಿಯಾಗಿ ನೀರು ಕೂಡ ಬಿಟ್ಟಿಲ್ಲ, ನಮಗೆ ಕುಡಿಯೋ ನೀರು ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಇನ್ನು ಚಿಕ್ಕಮ್ಮ ಬಂದುಬಿಟ್ಟು ಮೇಲಕ್ಕೆ ಅಂದರೆ ಒಂದೊಂದು ಏರಿಯಾಗೆ ಒಂದೊಂದು ಸತಿ ಬಿಡ್ತಾರಲ್ವ, ಬೇರೆ ಏರಿಯಾಗೆ ಬಿಟ್ಟಿದ್ರು, ಅಲ್ಲಾದರೂ ತೊಗೊಂಬರೋಣ ಅಂತ ಹೇಳ್ಬಿಟ್ಟು ಪಾಪ ಕೊಡ ಎಲ್ಲ ಇಟ್ಟಿದ್ರು. ಅಲ್ಲಿ ಅವ್ರ ಮನೆ 2 ದಿನ ಆಗಿತ್ತಲ್ವ, ಅವ್ರ ಮನೆಯವರು ಇಟ್ಕೊಳೋಷ್ಟೊತ್ತಿಗೆ ನಿಂತೋದು ನೀರು ಅಂತ ಹೇಳ್ಬಿಟ್ಟು ಬಂದು ಕೊಡ ಎಲ್ಲ ಅಲ್ಲೇ ಇಟ್ಟಿದ್ರು. ಇನ್ನು ಕಸ ಎಲ್ಲ ಗುಡಿಸ್ಬಿಟ್ಟು ಇನ್ನು ನೀಟಾಗಿ ಕೈಯೆಲ್ಲ ತೊಳ್ಕೊಂಡು ಇವಾಗ ಒಗ್ಗರಣೆ ಹಾಕ್ತಾಯಿದ್ದೀನಿ ಬೇಳೆನ. ತುಂಬ ಚೆನ್ನಾಗಿರುತ್ತೆ ಇವು. ನಾವು ಕ್ಯೂಸಂಬ್ರ ಮಾಡಿದರೂ ಪರವಾಗಿಲ್ಲ, ಅವಾಗ ಈ ಥರ ಬೇಳೆ ಎಲ್ಲ ಬೇಯಿಸ್ಕೊಂಡು ಒಗ್ಗರಣೆ ಹಾಕಿ ತಿಂದರೆ ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ನನ್ನ ಮಗ ಕೂಡ ಅಷ್ಟೇ, ಅವನಿಗೂ ಈ ಥರ ಮಾಡಿಕೊಟ್ರೆ ತಿಂತಾನೆ. ಮತ್ತು ಅವು ಮಾಮೂಲಿ ಬೇಳೆ ಬೆಂದಾಗ ಕೂಡ ತಿಂತಾನೆ, ಈ ಥರ ಒಗ್ಗರಣೆ ಹಾಕಿದಾಗ ಕೂಡ ಚೆನ್ನಾಗಿ ತಿಂತಾನೆ. ಸ್ವಲ್ಪ ಖಾರ ಇರಬಾರ್ದು ಅಷ್ಟೇ ಅವನಿಗೆ. ಇನ್ನು ಟೊಮೊಟೊ ಮತ್ತು ಹಸಿರು ಮೆಣಸಿನ್ಕಾಯಿ ಕೂಡ ಚೆನ್ನಾಗಿ ಅಂದರೆ ಸುಟ್ಕೊಂಡು ಸೈಡ್ಗೆ ಎತ್ತಿಟ್ಟಿದ್ದೆ. ಫಸ್ಟ್ ಇದೆಲ್ಲ ಒಗ್ಗರಣೆ ಹಾಕ್ಬಿಟ್ಟು ಆಮೇಲೆ ಕ್ಯೂಚನ ಅಂತ ಹೇಳಿ ಇವಾಗ ಫಸ್ಟ್ ಒಗ್ಗರಣೆ ಹಾಕ್ತಾಯಿದ್ದೀನಿ. ಏನಿಲ್ಲ, ಸಿಂಪಲ್, ಒಂದು ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಜೀರಿಗೆ, ಕರಿಬೇವಿಲ್ಲ, ಕರಿಬೇವು ಖಾಲಿಯಾಗಿದೆ, ತರಿಸ್ಬೇಕು. ಚಿಕ್ಕಮ್ಮ ಎಲ್ಲೂ ಹೋಗ್ತಾ ಇಲ್ಲ ಅಲ್ವ ಇವಾಗ, ನನಗೆ ಕರಿಬೇವಿಂದ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಅದಕ್ಕೆ ಯಾವುದ್ರಲ್ಲಿ ಇವಾಗ ನಾನು ಕರಿಬೇವು ಹಾಕ್ತಾಯಿಲ್ಲ. ಇನ್ನು ಅಷ್ಟೇ. ಆಮೇಲೆ ಒಂದು 3 ಒಣಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ, ಅದೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಸ್ವಲ್ಪ ಬೇಳೆ ಎಲ್ಲ ಬೇಯಿಸ್ಕೊಂಡಿರ್ತೀವಲ್ಲ, ಬೇಳೆ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋದು ಅಷ್ಟೇ. ಮಿಕ್ಸ್ ಮಾಡಿ ಅದನ್ನು ಕೂಡ ಸೈಡ್ಗೆ ಎತ್ತಿಟ್ಟೆ. ಇನ್ನು ತಿಳಿ ಎಲ್ಲ ಬಗ್ಸಿದ್ನೆಲ್ಲ ಸ್ವಲ್ಪ ಹುಣಸೆಹಣ್ಣು ನೆನೆಸಿದ್ದೆ ಫಸ್ಟ್ಗೆ, ಅದರೊಳಗೆ ತೊಳೆದ್ಬಿಟ್ಟು ಹುಣಸೆಹಣ್ಣು ಹಾಕಿ ನೆನೆಸಿದ್ದೆ. ಇವಾಗ ಅದನ್ನು ಕೂಡ ತೊಗೊಂಡು ಇವಾಗ
ಈ ಥರ ಲೋಟದಲ್ಲಿ ಎಲ್ಲ ಕಿವುಚ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇದು. ಇನ್ನು ಬೆಳ್ಳುಳ್ಳಿ, ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಹುಣ್ಸೆಹಣ್ಣು, ಒಂದು ಟೊಮೊಟೊ, ಒಂದು 3 ಹಸಿರುಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಷ್ಟೇ. ನಿಜವಾಗ್ಲೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಬಿಸಿ ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ. ಹಳ್ಳಿ ಸೈಡಂತೂ ಫೇಮಸ್ ಇದು. ಯಾವಾಗಲೂ ಅಷ್ಟೇ ಈ ಥರ ಬೆಳಗ್ಗೆದು ಇಲ್ಲ ನೈಟ್ ಏನಾದರೂ ಮುದ್ದೆ ಏನಾದರೂ ಮಿಕ್ಕಿದ್ರೆ ಈ ಥರ ಗೊಜ್ಜು ಮಾಡಿಬಿಡ್ತಾರೆ. ಗೊಜ್ಜು ಕಿವುಚ್ಕೊಂಡು ತಿಂತಾರೆ. ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿದ್ರೆ. ಇನ್ನು ತಿಳಿ ಇಷ್ಟೇ ಆಗಿದ್ದಿದ್ದು. ಅದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ಖಾರ ಎಲ್ಲ ನೋಡಿಕೊಂಡು ಮಾಡಿದೆ. ತುಂಬ ಚೆನ್ನಾಗಿತ್ತು. ಇನ್ನು ಚಿಕ್ಕಮ್ಮ ಬಂದುಬಿಟ್ಟು ಜೋಳದ ಹಿಟ್ಟಿತ್ತಂತೆ, ಜೋಳದ ರೊಟ್ಟಿ ಸುಟ್ಬಿಟ್ಟು ಚಟ್ನಿ ಮಾಡಿದ್ರಂತೆ. ಚಟ್ನಿನೂ ಸ್ವಲ್ಪ ಚಿಕ್ಕ ಬಾಕ್ಸಲ್ಲಿ ಕೊಟ್ಟು ಕಳಿಸಿತ್ತು. ಇನ್ನು ಅದು ಕೂಡ ಆಗುತ್ತೆ, ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಸ್ವಲ್ಪ ಅನ್ನ ಕೂಡ ಮಿಕ್ಕಿತ್ತು. ಅದನ್ನು ಕೂಡ ಹಂಗೆ ಇಟ್ಬಿಟ್ಟು ಇವಾಗ ಸ್ವಲ್ಪ ಅನ್ನ ತಗೊಂಡು ಮತ್ತು ಮುದ್ದೆ ಕೂಡ ಇಡೋಣ ಅಂತೇಳಿ ಪಕ್ಕಕ್ಕೆ ಇಟ್ಟಿದ್ದೆ. ಅದನ್ನು ಕೂಡ ಫಸ್ಟ್ ಇದೆಲ್ಲ ರೆಡಿ ಮಾಡಿಟ್ರೆ ಆಮೇಲೆ ಮುದ್ದೆ ಮಾಡ್ಬೋದು ಅಂತ ಹೇಳಿ. ಆಲ್ಮೋಸ್ಟ್ ಇದೆಲ್ಲ ಹಳ್ಳಿ ಕಡೆ ಕಂಪಲ್ಸರಿ ಮಾಡೇ ಮಾಡ್ತಾ ಇರ್ತಾರೆ. ಸಿಟಿಯಲ್ಲಿ ಜಾಸ್ತಿ ಮಾಡಲ್ಲ ಅನಿಸುತ್ತೆ ಇದನ್ನು. ಅಂದರೆ ಹಳ್ಳಿಯಿಂದ ಹೋಗಿರೋರು ಮಾತ್ರ ಮಾಡ್ತಾರೆ ಅಲ್ಲಿ ಕೂಡ. ನಾವು ಅಷ್ಟೇ ಅವಾಗ ಮಾಡ್ತಾಯಿದ್ವಿ. ಇನ್ನೇನು ಅದನ್ನೆಲ್ಲ ಕಿವುಚಿ ಎಲ್ಲ ಅಂದರೆ ಇಟ್ಬಿಟ್ಟು ಸೈಡಿಗೆ ಇನ್ನು ಕೈಕಾಲು ಮುಖ ತೊಳ್ಕೊಂಡು ಇವಾಗ ದೇವ್ರ ದೀಪ ಹಚ್ಚಿದೆ. ಇನ್ನು ನಮ್ಮ ಅಣ್ಣೆಯವ್ರಿಗೆ ಬಂದುಬಿಟ್ಟು ಬಾಳೆಹಣ್ಣು ತರಿಸಿದ್ವಿ. ಇನ್ನು ಫ್ರೆಶಾಗಿ ತರಿಸಿದ್ದೀವಲ್ಲ ಪೂಜೆಗಾದ್ರೆ ಇಡೋಣ ಅಂತ ಹೇಳಿಬಿಟ್ಟು ಒಂದೆರಡು ಬಾಳೆಹಣ್ಣು ಇಟ್ಬಿಟ್ಟು ಸಿಂಪಲಾಗಿ ಪೂಜೆ ಇಷ್ಟೇ ನಡೆದಿದ್ದು. ನಮ್ಮದು ಶನಿವಾರ ಅಲ್ವಾ, ಮನೆ ದೇವ್ರ ವಾರ ಆಗಿರೋದ್ರಿಂದ ಈ ಥರ ಇರೋದ್ರಲ್ಲೇ ದೇವ್ರಿಗೆ ಹೂವು ಇಟ್ಟು ಪೂಜೆ ಮಾಡಿದೆ ನಾನು. ನನಗೊಂದೇ ಆದಷ್ಟು ಬೇಗ ನಮ್ಮ ಮನೆಯವರು ಸ್ವಲ್ಪ ಬೇಗ ಹುಷಾರಾಗಲಿ ಅಂತ ದೇವ್ರ ಹತ್ರ ಬೇಡ್ಕೊಂಡೆ. ಇನ್ನು ಪೂಜೆ ಎಲ್ಲ ಮುಗಿಸಿ ಮತ್ತು ಮುದ್ದೆ ಕೂಡ ಇಟ್ಟಿದ್ದೆ. ಅಷ್ಟೇ, ಜಾಸ್ತಿ ಅಂದರೆ ಅನ್ನ ಇಲ್ಲ ಅಂದರೆ ಅಕ್ಕಿ ಹಾಕಿ ಮಾಡ್ಬೋದು. ಇನ್ನು ಸ್ವಲ್ಪ ಅನ್ನ ಉಳಿದಿತ್ತಲ್ಲ ಅದು ಹಾಕ್ಬಿಟ್ಟು ಮುದ್ದೆ ಮಾಡಿದೆ. ಮುದ್ದೆ ಕೂಡ ಆಯಿತು, ಊಟ ಕೂಡ ಆಯಿತು. ಊಟ ಎಲ್ಲ ಮಾಡಿ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಹಿಂಗೆ ಪಾತ್ರೆ ಕೂಡ ಎಲ್ಲ ಜಾಸ್ತಿ ಇದ್ದು ಪಾತ್ರೆ ಕೂಡ ಎಲ್ಲ ಹೊರಗಡೆ ಇಟ್ಟು ಎಲ್ಲ ತೊಳೆದ್ಬಿಟ್ಟೆ. ಇನ್ನು ಬಟ್ಟೆ ಕೂಡ ಹಂಗೆ ಇದ್ದು, ಬಟ್ಟೆ ಎಲ್ಲ ಎತ್ತಿರಲಿಲ್ಲ, ಅವನು ಕೂಡ ತೊಗೊಂಡೆ. ಸಂಜೆ ಆದ ತಕ್ಷಣ ಹೊರಗಡೆ ಬಟ್ಟೆ ಬಿಡಬಾರ್ದು ಅಂತ ಹೇಳ್ತಾರೆ. ನಾನು ಸ್ವಲ್ಪ ಕೆಲಸ ಜಾಸ್ತಿ ಇತ್ತು, ನನಗೆ ಬಟ್ಟೆ ಕಡೆ ಅಂದರೆ ತೊಗೊಳೋಣ ಅಂತ ಅನ್ನಿಸ್ತಾ ಇತ್ತು, ಬಟ್ ತೊಗೊಂಡಿರಲಿಲ್ಲ. ಅದಕ್ಕೆ ಇನ್ನು ಪಾತ್ರೆ ಗೀತ್ರೆ ಎಲ್ಲ ತೊಳೆದು ಅವೆಲ್ಲ ಎತ್ತಿಟ್ಟು ನೀಟಾಗೆ ಇನ್ನು ಬಟ್ಟೆ ಕೂಡ ಎಲ್ಲ ತೊಗೊಂಬಂದು ಇನ್ನೂ ಸ್ವಲ್ಪ ಒಣಗಿರಲಿಲ್ಲ, ಆದರೂ ಪರವಾಗಿಲ್ಲ ಅಂತ ಹೇಳಿ ಎಲ್ಲ ಮಂಚದ ಮೇಲೆ ಹಾಕಿದ್ದೀನಿ. ನಾಳೆಗಿನ ಒಣಗಿಸೋಣ ಅಂತ ಹೇಳಿ. ಇಲ್ಲಿ ನಮ್ಮ ಅತ್ತಿಗೆ ಇಲ್ದಿರೋದ್ರಿಂದ ಇವರಿಬ್ಬರದೇ ರಾಯಭಾರ. ನಮ್ಮ ಅಣ್ಣ ನಮ್ಮ ಮಗಂತೂ ತುಂಬ ಅಟ್ಯಾಚ್ಮೆಂಟ್ ಅಲ್ವಾ, ಮಾಮ ಅಂತ ಅಲ್ಲೇ ಇರ್ತಾನೆ, ಜಾಸ್ತಿ ಬರೋದೇ ಇಲ್ಲ ಒಂದೊಂದು ಟೈಮು. ಇನ್ನು ನಮ್ಮ ಅತ್ತಿಗೆ ಇಲ್ಲಾಂದರೆ ಮಾಮನ ಜೊತೆ ಫಿಕ್ಸ್ ಆಗಿಬಿಡ್ತಾನೆ, ಇನ್ನು ಅಲ್ಲೇ ಮಲ್ಕೊಂಡ್ಬಿಡ್ತಾನೆ, ನಮ್ಮ ಜೊತೆಗಂತೂ ಬರೋದೇ ಇಲ್ಲ. ಒಂದು ಫಿಲಮ್ ಬಂದಿತ್ತು, ಅದರಲ್ಲಿ ತೆಲುಗು ಮೂವಿ ಅನಿಸುತ್ತೆ, ರವಿತೇಜ ಪೊಲೀಸು ಬಟ್ಟೆ ಹಾಕ್ಕೊಂಡಿದ್ರೆ ಅವನು ಕೂಡ ಹೇಳ್ತಾ ಇದ್ದ ಪೊಲೀಸ್ ಅಂತ ಹೇಳ್ಬಿಟ್ಟು. ಹಂಗೆ ಅವರಿಬ್ಬರು ಕಾಮಿಡಿ ಮಾಡಿಕೊಂಡು ಸ್ವಲ್ಪ ಹೊತ್ತು ನಕ್ಕಂತ ಇದ್ದರು. ಇನ್ನು ಬಾ ಹೋಗೋಣ ಮನೆಗೆ ಅಂದರೆ ನಾನು ಬರಲ್ಲ ಅಂತ ಕೂಡ ಹೇಳ್ತಾ ಇದ್ದ. ಇಷ್ಟೇ, ಚಿಕ್ಕ ಮಕ್ಕಳಲ್ವ, ಅವ್ರಿಗೇನು ಅಂದರೆ ಕಣ್ಣಿಗೆ ಏನು ಕಾಣಿಸುತ್ತೆ ಅದೇ ಥರನೇ ನಾವು ಯಾವ ಥರ ಹೇಳ್ಕೊಡ್ತೀವಿ ಆ ಥರ ಹೇಳ್ತಾ ಇರ್ತಾರೆ. ನಾವು ಪೊಲೀಸ್ ಬಟ್ಟೆ ಹಾಕ್ಕೊಂಡಿರೋದ್ರಿಂದ ಪೊಲೀಸ್ ಅಂದರೆ ಅವನು ಕೂಡ ಪೊಲೀಸ್ ಅಂತ ಇದ್ದ. ಓಕೆ ಫ್ರೆಂಡ್ಸ್, ವಿಡಿಯೋ ನೋಡಿ ಸಪೋರ್ಟ್ ಮಾಡಿ.